ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2026ನೇ ಸಾಲಿನ ಸಿಂಹರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೋಡಿ, ಈ 2026ನೇ ಸಾಲಿನಲ್ಲಿ ಸಿಂಹರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾನು ನಿಮಗೊಂದು ವಿಷಯವನ್ನು ಹೇಳಬೇಕು. ನೋಡಿ, ಈ ವರ್ಷದ ಅಕ್ಷಯ ತೃತೀಯದಂದು ಅಂಥೇಳಿ ಆದರೆ ಏಪ್ರಿಲ್ ತಿಂಗಳ 20ನೇ ತಾರೀಖಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಯುತ್ತೆ, ಹಾಗೆ ಉದ್ಯೋಗದ ವಿಚಾರದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇನ್ನು ಸರಸ್ವತಿ ಹೋಮ ಪ್ರಸಿದ್ಧಿಯಾಗಿರುವಂಥದ್ದೇ, ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ದುರ್ಗಾ ಹೋಮದಿಂದಾಗಿ ನಿಮ್ಮ ಕುಟುಂಬಕ್ಕೆ ಒಂದು ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ 3 ಹೋಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅಕ್ಷಯ ತೃತೀಯದಂದು. ನೀವು ಕೂಡ ಇದರಲ್ಲಿ ಭಾಗವಹಿಸುವುದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನೋಡಿ, ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ 3 ಹೋಮಗಳ ಸಂಕಲ್ಪದಲ್ಲಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಡಿ, ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ಇದಕ್ಕೆ ಸೇರಿಸಬಹುದು. ಜೊತೆಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನ್ ಮಾಡಿ ನೀವು ಪಡೆದುಕೊಳ್ಳಬಹುದು. ಇದಿಷ್ಟು ಕೂಡ ಒಂದು ವಿಷಯ. ಈಗ ನಾವು ಈ ಹಿಂದೆ ಹೇಳಿದಂತೆ ಈ 2026ನೇ ಸಾಲಿನಲ್ಲಿ ಸಿಂಹರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಅದಕ್ಕಿಂತಲೂ ಮೊದಲು ಈಗ ಹೋದ ವರ್ಷ ಏನೇನಾಯಿತು ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ಅಂದರೆ 2025ರಲ್ಲಿ ನಾವು ಏನೇನು ಹೇಳಿದ್ವಿ, ಏನೇನು ನಡೀತು ಅಂಥೇಳಿ ಒಂದು ಸಲ ನೋಡ್ಕೊಂಡು ಬರೋಣ. ಅದಾದಮೇಲೆ ಮುಂದೆ 2026ರಲ್ಲಿ ಏನೇನಾಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ನೋಡೋಣ. ಮೊದಲಿಗೆ 2025 ಹೋದ ವರ್ಷದಲ್ಲಿ ಏನೇನು ಹೇಳಿದ್ವಿ, ಏನೇನು ನಡೀತು ಅಂತ ಹೇಳುವಂತಹ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ. ನಿಮ್ಮ ಒಂದು ಕೀರ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ನಿಮಗೆ ಎಲ್ಲ ಕಡೆಯೂ ಕೂಡ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸರ್ವತ್ರ ವಿಜಯ. ನೀವು ಯಾವುದೇ ಕೆಲಸಕ್ಕೆ ಬೇಕಾದರೂ ಕೈ ಹಾಕಿ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸುಖಂ ಅಂದರೆ ನಿಮಗೆ ಒಂದು ಸುಖದ ಪ್ರಾಪ್ತಿ, ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಶತ್ರುನಾಶ, ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಹೋಗುತ್ತೆ. ಮಂತ್ರ ಸಿದ್ಧಿ ಅಂದರೆ ಆಧ್ಯಾತ್ಮಿಕ ಸಾಧಕರಿಗೆಲ್ಲ ಅತ್ಯಂತ ಉತ್ತಮವಾಗಿದೆ. ಇನ್ನು ಉದ್ಯೋಗದಲ್ಲಿ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತೆ. ಶಿಕ್ಷಕರಿಗೆ ಮತ್ತೆ ಗಣ್ಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ, ಧಾರ್ಮಿಕ ಮುಖಂಡರಿಗೆ ಇವರಿಗೆಲ್ಲ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ಕೀರ್ತಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ನೂತನವಾದ ವಾಹನದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಒಟ್ಟಲ್ಲಿ ಏನು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅತ್ಯಂತವಾಗಿ ಈ ವರ್ಷದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅನೇಕ ಮೂಲಗಳಿಂದ ಧನಲಾಭ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಮತ್ತೆ ಕಲಾವಿದರುಗಳಿಗೆಲ್ಲ ಅತ್ಯಂತ ಉತ್ತಮವಾಗಿದೆ. ಮುಖ್ಯವಾಗಿ ಒಂದು ಸ್ವಲ್ಪ ದೈನ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ದೈನ್ಯ ಅಂದರೆ ಏನು ಹೇಳಿ, ಇನ್ನೊಬ್ಬರ ಮುಂದೆ ಏನೋ ಒಂದು ಸ್ವಲ್ಪ ಯಾವುದೋ ಒಂದು ವಿಚಾರಕ್ಕಾಗಿ ಒಂದು ಸ್ವಲ್ಪ ತಲೆ ತೆಗೆಸುವಂತಹ ಪರಿಸ್ಥಿತಿ ಅಂಥೇಳಿ ಆದರೆ ಯಾರ ಹತ್ರ ಏನೋ ಒಂದನ್ನು ಕೇಳುವಂತಹ ಪರಿಸ್ಥಿತಿ ಇರಬಹುದು. ಹಾಗಿದ್ದು ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಒಂದು ಸ್ವಲ್ಪ ದೈನ್ಯತೆ ಅಂತ ಹೇಳುವಂಥದ್ದು, ದೀನತೆ ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನೋಡಿ, ಅಲ್ಲಿಗೆ ಹೋದ ವರ್ಷ ನಿಮಗೆ ಗುರುಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಅನೇಕ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗಿದೆ. ಶನಿಗ್ರಹ ಅಷ್ಟಮ ಭಾವದಲ್ಲಿತ್ತು, ಅಷ್ಟಮ ಶನಿ ನಡೀತಾ ಇತ್ತು. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಅದರಿಂದ ಉಂಟಾಗಿದೆ, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಗುರುಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಅನೇಕ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿಯು ಕೂಡ ಹೋದ ವರ್ಷದಲ್ಲಿ ಉಂಟಾಗಿದೆ. ಇದಿಷ್ಟು ಕೂಡ ಹೋದ ವರ್ಷಕ್ಕೆ 2025ಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳು. ಈಗ ನಾವು ಮುಂದೆ 2026ರಲ್ಲಿ ಏನೇನಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ನಾವು ಒಂದು ವರ್ಷದ ಭವಿಷ್ಯವನ್ನು ವಿವೇಚನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಗ್ರಹಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ರಾಹುಗ್ರಹ, ಕೇತುಗ್ರಹ, ಬೃಹಸ್ಪತಿ ಗ್ರಹ ಮತ್ತು ಶನಿಗ್ರಹ. ಇದರಲ್ಲಿ ರಾಹುಕೇತು ಗ್ರಹಗಳು ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುತ್ತವೆ. ಯಾವಾಗ ಅಂದರೆ ಕೊನೆಗೆ ಡಿಸೆಂಬರ್ ತಿಂಗಳಲ್ಲಿ.
ಹಾಗಾಗಿ ಈ ವರ್ಷದಲ್ಲಿ ಸಂಪೂರ್ಣವಾಗಿ ಅವು ಹೋದ ವರ್ಷದಲ್ಲಿ ಎಲ್ಲೆಲ್ಲಿ ಸ್ಥಿತವಾಗಿದ್ವೋ ಅಲ್ಲೇ ಸ್ಥಿತವಾಗಿರುತ್ತವೆ. ಇನ್ನು ಶನಿಗ್ರಹ ಕೂಡ ಹೋದ ವರ್ಷದಲ್ಲೂ ಮೀನರಾಶಿಯಲ್ಲೇ ಸ್ಥಿತವಾಗಿತ್ತು, ಈ ವರ್ಷದಲ್ಲೂ ಕೂಡ ಅಲ್ಲೇ ಸ್ಥಿತವಾಗಿರುತ್ತೆ. ಗುರುಗ್ರಹ ಮಾತ್ರ ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ. ಪ್ರಮುಖವಾಗಿ ಗುರುಗ್ರಹ 3 ರಾಶಿಯಲ್ಲಿ ಸಂಚಾರವನ್ನು ನಡೆಸುತ್ತೆ ಈ ವರ್ಷದಲ್ಲಿ. ಜನವರಿಯಿಂದ ಹಿಡಿದು ಜೂನ್ ತಿಂಗಳ 2ನೇ ತಾರೀಖಿನವರೆಗೂ ಕೂಡ ಅದು ಮಿಥುನ ರಾಶಿಯಲ್ಲಿ ಇರುತ್ತೆ. ಅಲ್ಲಿಂದ ಹಿಡಿದು ಜೂನ್ 2ನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ ತಿಂಗಳ 31ನೇ ತಾರೀಖಿನವರೆಗೆ ಅದು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಅದಾದಮೇಲೆ ನವೆಂಬರ್ ಮತ್ತು ಡಿಸೆಂಬರ್ ಈ 2 ತಿಂಗಳಲ್ಲಿ ಅದು ಸಿಂಹ ರಾಶಿಯಲ್ಲಿ ಸ್ಥಿರವಾಗಿರುತ್ತೆ. ಈ ರೀತಿಯಾಗಿ ಗುರುಗ್ರಹ ಈ ವರ್ಷದಲ್ಲಿ 3 ರಾಶಿಗಳಲ್ಲಿ ಸಂಚಾರವನ್ನು ನಡೆಸುತ್ತೆ. ಹಾಗಾಗಿ ಪ್ರಮುಖವಾಗಿ ನಾವು ಈ ವರ್ಷದ ನಿಮ್ಮ ಭವಿಷ್ಯವನ್ನು 2 ವಿಭಾಗ ಮಾಡಿ ತಿಳಿದುಕೊಳ್ಬೇಕು. ಒಂದನೇದು ಮೊದಲ 5 ತಿಂಗಳು, ಅಂದರೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರುತ್ತಲ್ಲ, ಅವಾಗ ಏನೇನು ನಡೆಯುತ್ತೆ ಅಂತ ಹೇಳುವಂಥದ್ದು ಒಂದು ವಿಭಾಗ. ಎರಡನೇದು ಕೊನೆಯ 7 ತಿಂಗಳುಗಳು, ಅಂದರೆ ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲಿ ಗುರು ಇರುವಾಗ ಏನೇನು ನಡೆಯುತ್ತೆ ಅಂತ ಹೇಳಿ ಒಟ್ಟು 2 ವಿಭಾಗ ಮಾಡಿ ತಿಳಿದುಕೊಳ್ಬೇಕಾಗುತ್ತೆ. ನಾವು ಮೊದಲ 5 ತಿಂಗಳಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅಂದರೆ ಜನವರಿಯಿಂದ ಹಿಡಿದು ಜೂನ್ವರೆಗೆ ಏನೇನು ನಡೆಯುತ್ತೆ ಮೊದಲ 5 ತಿಂಗಳಲ್ಲಿ ಅಂತ. ಅಲ್ಲಿವರೆಗೂ ಕೂಡ ಹೋದ ವರ್ಷದ ಥರನೇ ನಿಮಗೆ ಗುರುಗ್ರಹ ಏಕಾದಶ ಭಾವದಲ್ಲೇ ಸ್ಥಿತವಾಗಿರುತ್ತೆ. ಹೋದ ವರ್ಷದ ರೀತಿಯೇ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸಾಮರ್ಥ್ಯಮರ್ಥ ಗಮನಂಚ ನೂನಂ ಸಜ್ರತ್ನ ವಸ್ತ್ರೋತ್ತಮ ವಾಹನಾನಿ ಭೂಪ ಪ್ರಸಾದಂಚ ಕುರುತೆ ನರಾಣಾಂ ಗೀರ್ವಾಣವಂಜೋ ಯದಿ ಲಾಭ ಸಂಸ್ಥಃ ಅಂತ ಹೇಳಿರುವಂಥದ್ದು. ಅಂದರೆ ಸಾಮರ್ಥ್ಯ, ನಿಮ್ಮ ಉದ್ಯೋಗ ಅಥವಾ ಇತ್ಯಾದಿ ವಿಚಾರದಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅದಾದಮೇಲೆ ಅರ್ಥಾಗಮನ, ಮುಖ್ಯವಾಗಿ ಲಾಭ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ತುಂಬ ಚೆನ್ನಾಗಿ ಹಣಕಾಸಿನ ಆಗಮನ ಎಲ್ಲ ನಿಮಗೆ ಉಂಟಾಗುತ್ತೆ. ಸಜ್ಜತ್ನ ವಸ್ತ್ರೋತ್ತಮ ವಾಹನಾನಿ, ವಾಹನಗಳ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಏನಾದರೂ ವಾಹನಗಳನ್ನು ತಗೊಳ್ಬೇಕು ಅಂತಿದ್ರೆ ಹೋದ ವರ್ಷದಲ್ಲೇ ಇದೆಲ್ಲ ಪ್ರಾಪ್ತಿಯಾಗಿರುತ್ತೆ. ಈ ವರ್ಷದ ಒಂದು 5 ತಿಂಗಳು ಕೂಡ ಇದಕ್ಕೆಲ್ಲ ಅತ್ಯಂತ ಉತ್ತಮವಾಗಿದೆ. ಅದಾದಮೇಲೆ ಭೂಪ ಪ್ರಸಾದಂ ಕೊಡುತ್ತೆ, ಉದ್ಯೋಗದ ವಿಚಾರದಲ್ಲೆಲ್ಲ ನಿಮಗೆ ಒಂದಷ್ಟು ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆಯಿತಾ? ಈ ರೀತಿಯಾಗಿ ಅನೇಕ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಯಾವಾಗ? ಮೊದಲ 5 ತಿಂಗಳಲ್ಲಿ. ಹೋದ ವರ್ಷದ ರೀತಿಯೇ ಗುರುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಇನ್ನು ಅನೇಕ ವಿಧವಾಗಿ ನಿಮಗೆ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈ ಸಮಯದಲ್ಲಿ, ಮೊದಲ 5 ತಿಂಗಳಲ್ಲಿ. ನೋಡಿ, ಮೊದಲ 5 ತಿಂಗಳು ಅಂತ ಹೇಳುವಂಥದ್ದು ತುಂಬ ಚೆನ್ನಾಗುಂಟು ಈ ಲಾಭ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರೋದ್ರಿಂದಾಗಿ. ಹಾಗಾಗಿ ಇಲ್ಲೆಲ್ಲ ಹಣಕಾಸಿನ ಆಗಮನ ಉಂಟಾಗೋದಕ್ಕೆ ತುಂಬ ಅವಕಾಶ ಉಂಟು. ಆದರೆ ನೀವು ಆ ಬಂದಿರುವಂತಹ ಹಣವನ್ನು ಉಳಿಸಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂಥೇಳಿ ಆದರೆ ಮತ್ತೆ 7 ತಿಂಗಳಿದೆಯಲ್ಲ, ಅಲ್ಲಿ ಕೆಲವೊಂದು ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ಈ ಮೊದಲ 5 ತಿಂಗಳು ತುಂಬ ಚೆನ್ನಾಗಿರೋದ್ರಿಂದಾಗಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಹಣಕಾಸಿನ ಆಗಮನ ಉಂಟಾಗುತ್ತೆ. ಆದರೆ ನೀವು ಅದನ್ನು ಉಳಿಸಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಏಕಾದಶ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಸಂಪೂರ್ಣ ಗುರುಬಲ ಅಂತ ಹೇಳುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಅತ್ಯಂತ ಉತ್ತಮವಾಗಿರುತ್ತೆ. ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಮೊದಲ 5 ತಿಂಗಳು ತುಂಬ ಚೆನ್ನಾಗಿದೆ. ನೋಡಿ, ಒಳ್ಳೆ ಗುರುಬಲ ಅಂತ ಹೇಳುವಂಥದ್ದು ಇದೆ. ಹೋದ ವರ್ಷವೂ ಕೂಡ ಇತ್ತು. ಹಾಗಾಗಿ ಈ ರಾಶಿಯಲ್ಲಿ ಜನಿಸಿದಂತಹ ಅನೇಕ ವ್ಯಕ್ತಿಗಳಿಗೆ ಹೋದ ವರ್ಷದಲ್ಲೇ ವಿವಾಹದ ವಿಚಾರದಲ್ಲಿ ಒಂದಷ್ಟು ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗಿರುತ್ತೆ. ಈ ವರ್ಷದ ಮೊದಲ ಒಂದು 5 ತಿಂಗಳಲ್ಲೂ ಕೂಡ ಅದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇತ್ಯಾದಿಗಳಿಗೂ ಕೂಡ ಅವಕಾಶ ಇದೆ. ಹೋದ ವರ್ಷದ ರೀತಿಯೇ ಈ ವರ್ಷದಲ್ಲೂ ಕೂಡ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇರಬಹುದು, ಅಥವಾ ಮನೆಗಳನ್ನು ಖರೀದಿ ಮಾಡುವಂಥದ್ದು, ಕಟ್ಟುವಂಥದ್ದು, ಇಂತಹ ಎಲ್ಲ ವಿಚಾರಕ್ಕೂ ಕೂಡ ಈ ವರ್ಷದ ಮೊದಲ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ಒಟ್ಟಿನಲ್ಲಿ ಈ ವರ್ಷದ ಮೊದಲ 5 ತಿಂಗಳಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಯಾವ ವಿಚಾರಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇದು ಮೊದಲನೇ ಭಾಗ. ನಾವು ಹೇಳಿದ್ವಲ್ಲ, ಮೊದಲ 5 ತಿಂಗಳಲ್ಲಿ ಏನು ಎಲ್ಲ ರೀತಿಯಾಗಿ ಸರ್ವತೋಮುಖವಾಗಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಕೊನೆಯ 7 ತಿಂಗಳು ಇದೆಯಲ್ಲ, ಅದರಲ್ಲಿ ಏನಾಗುತ್ತೆ ಅಂತ ನೋಡೋಣ. ಗುರುಗ್ರಹ ಕರ್ಕಾಟಕ ರಾಶಿ, ಅಂದರೆ ನಿಮಗೆ ದ್ವಾದಶ ಭಾವದಲ್ಲಿ ಇರುತ್ತೆ. ಅದಾದಮೇಲೆ ಕೊನೆಯ 2 ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ ಅದನ್ನು ನೋಡೋಣ. ಈ ಸಮಯದಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ ಕೊನೆಯ 7 ತಿಂಗಳಲ್ಲಿ. ಅದೇನು ಅಂತ ಹೇಳಿ ಆದರೆ, ಸ್ಥಾನಭ್ರಂಶಂ ಧನಚ್ಛೇದಂ ಪ್ರಾಣ ಸಂದೇಹ ಫಲಪ್ರದಂ ವೃಥಾ ಸಂಚರಣಂ ದೈನ್ಯಂ ದ್ವಾದಶಸ್ಥೋ ಯದಾ ಗುರುಹು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಸಮಯ ಅಷ್ಟೊಂದೇನು ಉತ್ತಮವಾಗಿಲ್ಲ. ಆಯಿತಾ? ಜೂನ್ ಆದಮೇಲಿನ ಸಮಯ.
ನೀವೇನು ಮಾಡಬೇಕು ಅಂದರೆ ಉದ್ಯೋಗದ ವಿಚಾರದಲ್ಲಿ ನೀವೇನೋ ಉದ್ಯೋಗವನ್ನು ಬದಲು ಮಾಡಬೇಕು ಅಂತನೋ, ಏನೋ ಉದ್ಯೋಗದ ವಿಚಾರದಲ್ಲಿ ಏನಾದರೂ ನಿರ್ಣಯಗಳನ್ನೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಮೊದಲ 5 ತಿಂಗಳು ತುಂಬ ಚೆನ್ನಾಗಿದೆ. ಆ ಸಮಯದಲ್ಲೇ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಂಬಿಡ್ಬೇಕು. ಕೊನೆ 7 ತಿಂಗಳಲ್ಲಿ ಏನು ಉದ್ಯೋಗ ಮಾಡ್ತಿರ್ತೀರೋ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ಪರಿಸ್ಥಿತಿ ಅಂತ ಹೇಳುವಂಥ ಚೆನ್ನಾಗಿಲ್ಲ. ಹಾಗಾಗಿ ಆಯಿತಾ. ಇನ್ನು ಧನಚ್ಛೇದ ನೋಡಿ, ಇಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೆಲ್ಲ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಮೊದಲ 5 ತಿಂಗಳಲ್ಲಿ ತುಂಬ ಚೆನ್ನಾಗಿ ಹಣಕಾಸಿನ ಆಗಮನ ಎಲ್ಲ ಆಗುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ಉಳಿಸಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ವೃಥಾ ಸಂಚಲನ ನೋಡಿ, ನಿಮ್ದು ಏನೇ ಕೆಲಸ ಕಾರ್ಯಗಳಿದ್ರೂ ಕೂಡ ಮೊದಲ 5 ತಿಂಗಳಲ್ಲಿ ಮಾಡ್ಕೊಂಡ್ಬಿಡಿ. ಏನು ಹೇಳಿರುವಂಥದ್ದು, ವೃಥಾ ಸಂಚಲನ, ಸುಮ್ಮನೆ ಅಲ್ದಾಡಬೇಕಾಗತ್ತೆ ಹೊತ್ತು ಯಾವುದೇ ಕೆಲಸ ಅಂತ ಹೇಳೋದು ಆಗೋದಿಲ್ಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸ್ವಲ್ಪ ವಿಘ್ನಗಳು ಇತ್ಯಾದಿಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ ಜೂನ್ ಆದಮೇಲೆ. ಅದಕ್ಕೆ ಅದು ಮೊದಲ 5 ತಿಂಗಳಲ್ಲೇ ನೀವೇನಿದ್ರು ಕೂಡ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡಿರ್ಬೇಕಾಗುತ್ತೆ. ಇನ್ನು ಈ ಸಮಯದಲ್ಲಿ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡಿರೋರಿಗೆ ಉತ್ತಮವಾಗಿದೆ. ಅವರಿಗೆ ಈ ಸಮಯ ಯಾವುದು ಕೊನೆಯ 7 ತಿಂಗಳಲ್ಲಿ ಏನೋ ವಿದೇಶಕ್ಕೆ ಹೋಗಬೇಕು ಈ ರೀತಿಯಾಗಿ ಪ್ರಯತ್ನ ಪಡ್ತಿರೋರಿಗೆಲ್ಲ ಅತ್ಯಂತ ಉತ್ತಮವಾಗಿದೆ. ಮತ್ತು ವಸ್ತುಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಯಾವುದೋ ವಸ್ತು ಅದನ್ನು ಖರೀದಿ ಮಾಡುವುದಕ್ಕೆ ಹೋಗ್ತೀರಿ, ಅದಕ್ಕಿಂತ ಹೆಚ್ಚಿಗೆ ಬೆಲೆಗೆ ನಿಮಗೆ ಮಾರಾಟ ಮಾಡ್ತಾರೆ, ಅಥವಾ ಆ ವಸ್ತುವಲ್ಲಿ ಏನೋ ದೋಷ ಇರುವಂಥ ವಸ್ತುವನ್ನು ನಿಮಗೆ ಕೊಡ್ತಾರೆ. ಅಂಥದ್ದೆಲ್ಲ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದೇ ವಸ್ತುವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಈ ಹಿಂದೆ ಹೇಳಿದ ಹಾಗೆ ಉದ್ಯೋಗದ ವಿಚಾರದಲ್ಲಿ ಈ ಸಮಯದಲ್ಲಿ ನೀವು ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಬೇಡ. ಆಯಿತಾ. ಏನು ಮಾಡ್ತಾಯಿದ್ದೀರೋ ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿಯಾಗಿದೆ ಈ ವರ್ಷ. ಇನ್ನೊಂದು, ಶನಿಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಹೋದ ವರ್ಷದಿಂದಲೂ ಕೂಡ ನಿಮಗೆ ಅಷ್ಟಮ ಶನಿ ಅಂತ ಹೇಳುವಂಥದ್ದು ಇದೆ. ಆದರೆ ನಿಮಗೆ ಗುರುಬಲ ಅಂತ ಹೇಳುವಂಥದ್ದು ಚೆನ್ನಾಗಿ ಇದ್ದಿದ್ದರಿಂದಾಗಿ, ಗುರುಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದರಿಂದಾಗಿ ಅಷ್ಟಮ ಶನಿಯ ಸಂಪೂರ್ಣ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಗ್ತಾ ಇರಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗ್ತಿತ್ತು ಅಂತ ಹೇಳೋದು ಬಿಟ್ಟರೆ, ಮತ್ತು ಈ ಗುರುವಿನಿಂದ ಅನೇಕ ಉತ್ತಮವಾದ ಫಲಗಳೆಲ್ಲ ಪ್ರಾಪ್ತಿ ಆಗ್ತಾ ಇದ್ದಿದ್ದರಿಂದಾಗಿ ಅದು ಅಷ್ಟೊಂದು ನಿಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ. ಹಾಗೆ ಈ ವರ್ಷದ ಮೊದಲ 5 ತಿಂಗಳಲ್ಲೂ ಕೂಡ ಅದರಿಂದ ಏನು ಹೇಳುವಂತಹ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಆದರೆ ಜೂನ್ ಆದಮೇಲೆ ಯಾವಾಗ ಗುರುಗ್ರಹ ನಿಮಗೆ ದ್ವಾದಶ ಭಾವಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ, ಮತ್ತು ನಿಮ್ಮ ರಾಶಿಗೆ ಕೊನೆಯ 2 ತಿಂಗಳಲ್ಲಿ ಯಾವಾಗ ಬರುತ್ತೋ ಆ ಸಂದರ್ಭದಲ್ಲೆಲ್ಲ ನಿಮಗೆ ಅಷ್ಟಮ ಶನಿಯ ಪರಿಣಾಮ ಏನು ಅಂತ ಹೇಳುವಂಥದ್ದು ಗೊತ್ತಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಈ ಒಂದು 5 ತಿಂಗಳಾದಮೇಲೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ಅದು ಯಾವುದು ಅಂತ ಹೇಳಿ ಅಂದರೆ, ಕೃಷತನುಹು ನನು ದಜ್ಜು ವಿಚರ್ಚಿಕಾ ಪ್ರಭವತೋ ಭಯತೋಷ ವಿವರ್ಜಿತ ಅಲಸತಾ ಸಹಿತೋ ಹಿ ನರೋ ಭವೇ ನಿಧನ ವೇಶ್ಮನಿ ಭಾನುಸುತೆ ಸ್ಥಿತೆ ಅಂಥೇಳಿ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಹಾಗೆ ವಾತಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರಗಳಲ್ಲಿ, ಜೊತೆಗೆ ಅಲಸತಾ ಸಹಿತ ಅಂಥೇಳಿ ಹೇಳಿರುವಂಥದ್ದು. ಅಂಥೇಳಿ ಆದರೆ ಒಂದು ಸ್ವಲ್ಪ ಆಲಸ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಇವತ್ತು ಬೇಡ ನಾಳೆ ಮಾಡೋಣ ಅಂಥೇಳಿ ಅನಿಸುತ್ತೆ. ಆ ರೀತಿಯಾಗಿ ಒಂದು ಸ್ವಲ್ಪ ಆಲಸ್ಯ ಅಥವಾ ಕೂತಲ್ಲೇ ನಿದ್ದೆ ಬರುವಂಥದ್ದು, ಇಂಥದ್ದೆಲ್ಲ ಶನಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು, ಇವುಗಳಿಗೆಲ್ಲ ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಈ ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ಮತ್ತು ಒಂದಷ್ಟು ವಂಚನೆಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಷ್ಟಮ ಶನಿ ನಡೆಯುವಂತಹ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಂಚನೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ರಾಹುಗ್ರಹ ಮತ್ತು ಕೇತುಗ್ರಹ. ರಾಹುಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ, ಕೇತುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ಇದು ಹೋದ ವರ್ಷದ ರೀತಿ ಈ ವರ್ಷದಲ್ಲಿಯೂ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಂಗಾತಿಯೊಂದಿಗೆ ವೈಮನಸ್ಯ ಇತ್ಯಾದಿಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಕುಟುಂಬದಲ್ಲೆಲ್ಲ ಆದಷ್ಟು ಮೃದುವಾಗಿ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಈ ವರ್ಷದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಅಲ್ಲಿಗೆ ಇದನ್ನು ಸಂಪೂರ್ಣವಾಗಿ ಅವಲೋಕನ ಮಾಡಿದಾಗ ಈ ವರ್ಷದ ಮೊದಲ 5 ತಿಂಗಳಿದೆಯಲ್ಲ ಅದು ನಿಮ್ಗೆ ತುಂಬ ಚೆನ್ನಾಗಿದೆ. ಎಲ್ಲ ವಿಚಾರಗಳಲ್ಲೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ಕೊನೆಯ 7 ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರಗಳು ನಾನು ಹೇಳಿದ್ನಲ್ಲ ಅವುಗಳಲ್ಲೆಲ್ಲ ನೀವು ಜೋಪಾನವಾಗಿರಬೇಕಾಗತ್ತೆ. ಅಲ್ಲಿ ಏನು ಮಾಡಬೇಕು ಹೇಳಿ, ಮೊದಲ 5 ತಿಂಗಳಲ್ಲಿ ನಿಮ್ದು ಏನೇನು ಕೆಲಸ ಕಾರ್ಯಗಳಿದ್ದಾವೋ ಅವುಗಳನ್ನೆಲ್ಲ ಮುಗಿಸ್ಕೊಳ್ಳಿ.
ಮತ್ತು ಆ ಸಂದರ್ಭದಲ್ಲಿ ನಿಮಗೆ ಹಣಕಾಸಿನ ಆಗಮನ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿ ಆಗುವುದಕ್ಕೆ ಅವಕಾಶ ಇರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ಕೂಡಿಟ್ಕೊಳ್ಳುವಂಥದ್ದು ಒಳ್ಳೆಯದು. ಕೊನೆಯ 7 ತಿಂಗಳಲ್ಲಿ ಕೆಲವೊಂದು ಹೇಳಿದ್ನಲ್ಲ ಆ ವಿಚಾರಗಳನ್ನು ನೀವು ಜೋಪಾನವಾಗಿರಬೇಕು. ಮತ್ತು ಮುಖ್ಯವಾಗಿ ನೀವು ಈ ವರ್ಷದಲ್ಲಿ ಆದಷ್ಟು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.